ನಮಸ್ಕಾರ ವೀಕ್ಷಕರೇ, ಈ ಕ್ಷಣದ R5 ನ್ಯೂಸ್ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಬಳ್ಳಾರಿ ರಸ್ತೆಯ ಶ್ರೀ ಭುವನೇಶ್ವರಿ ನಗರದಲ್ಲಿ ಈ ದಿನ ಶ್ರೀ ಪುಣ್ಯಾನಂದಪುರಿ ಕಲ್ಯಾಣ ಮಂಟಪ ಲೋಕಾರ್ಪಣೆಯಾಯಿತು. ಅದರ ಜೊತೆಗೆ ಹೊಸಪೇಟೆ ವಾಲ್ಮೀಕಿ ಸಮಾಜದ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಸಮಾಜದ ಮುಖಂಡರುಗಳ ಸನ್ಮಾನ ಕಾರ್ಯಕ್ರಮವನ್ನು ಈಗ ನಮ್ಮ R5 ನ್ಯೂಸ್ ನಮ್ಮವರ ಸುದ್ದಿಯಲ್ಲಿ ನೋಡೋಣ ಬನ್ನಿರಿ. ಎಲ್ಲರೂ ಸಹ ಕೈ ಮೇಲೆತ್ತಿ ಜೈ ಜೈ ವಾಲ್ಮೀಕಿ ಅಂತ ಹೇಳಿ, ನಂತರ ಜೈ ಭೀಮ್ ಅಂತ ಹೇಳ್ತೀನಿ. ಎಲ್ಲರೂ ಕೂಡ ಜೈ ಜೈ ಭೀಮ್ ಅಂತ ಹೇಳಿ. ರೆಡಿನಾ? ಅಲ್ಲಿ ಹಿಂದಿದ್ದವ್ರು ಕೆಲ್ಸತ್ತಾ? ಲಾಸ್ಟ್ ಒಂದು ಕೆಲ್ಸತ್ತಾ? ಓಕೆ. ಜೈ ವಾಲ್ಮೀಕಿ. ಎಲ್ಲರೂ ಕೈ ಮೇಲೆತ್ತಿ ಹೇಳಿ, ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. श्री राम जय राम जय जय राम, श्री राम जय राम जय विश्व के कल्याणवागली सकल जीविಗಳಿಗೆ ಲೇಸಾಗಲಿ ನಮ್ಮೆಲ್ಲರ ಮನದಲ್ಲಿ ಶಾಂತಿ ನೆಲೆಸಲಿ. ಸರ್ಕಾರ ಒಂದು ಗೆಜೆಟ್ ಘೋಷಣೆ ಮಾಡಿತ್ತು. ಕ್ರಮ ಸಂಖ್ಯೆ 38 ಬರ್ತಕ್ಕಂಥ ನಾಯಕ ಜಾತಿ ಇರ್ತಕ್ಕಂಥ ತಳವಾರ, ನಾಯಕ ಜಾತಿ ಇರ್ತಕ್ಕಂಥ ಪರಿವಾರವನ್ನ ಪರಿಶಿಷ್ಟ ಪಂಗಡದ ಪಟ್ಟಿ ಸೇರಿಸಿ ಒಂದು ಗೆಜೆಟ್ ಘೋಷಣೆ ಹೊರಡಿಸಿದ್ರು. ಆದರೆ ತಳವಾರನ ಒಂದೇ ಕಾರಣಕ್ಕೆ ಇವತ್ತು ನಿಮ್ಮ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದ 7 ಜಿಲ್ಲೆಯೊಳಗೆ ಅವ್ಯಾಹತವಾಗಿ ಇವತ್ತು ನಕಲಿ ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ತಾ ಇದ್ದಾರೆ. ನಾವೇನು ಕೊಡ್ತೀವಿ? ವಿಜಯನಗರ ಜಿಲ್ಲೆಯವರು, ಅಖಂಡ ಬಳ್ಳಾರಿ ಜಿಲ್ಲೆಯವರು ಏನು ಕೊಡ್ತೀವಿ? ನಾವೆಲ್ಲ ನಮ್ಮ ಜಿಲ್ಲೆ ಒಳಗಿಲ್ರಿ, ನಮ್ಮ ವಿಜಯನಗರ ಜಿಲ್ಲೆ ಅಖಂಡ ಬಳ್ಳಾರಿ ಜಿಲ್ಲೆ ಒಳಗಿಲ್ಲ. ಅದೇನೋ ಕಲಬುರಗಿ, ಈ ಕಡೆ ಬೀದರು, ಯಾದಗಿರಿ, ರಾಯಚೂರು, ಈ ಕಡೆ ಬಾಂಬೆ ಕರ್ನಾಟಕ, ಬಿಜಾಪುರ, ಬಾಗಲಕೋಟೆಯಲ್ಲಿ ಐತಿ ಅಂತ ನೀವು ಅನ್ಕೊಂತೀರಿ. ನಾನು ಇವ್ರು ಕೇಳ್ತೀನಿ, ಪಕ್ಕದ ಮನೆ ಬೆಂಕಿ ಬಿದ್ದೈತಿ. ಪಕ್ಕದ ಮನೆ ಬೆಂಕಿ ಬಿದ್ದಾಗ ಆ ಮನೆ ಸುತ್ತ ಮೇಲೆ ಯಾವ ಮನೆ ಬರ್ತದೆ? ನಮ್ಮ ಪಕ್ಕದ ಮನೆಗೆ ಬೆಂಕಿ ಬಿದ್ದೈತಿ, ಆ ಮನೆ ಸುತ್ತ ಮೇಲೆ ಯಾವ ಮನೆ ಬರ್ತದದು? ಯಾವ ಮನೆ ಬರ್ತದೆ? ನಮ್ಮ ಮನೆಗೆ ಬರ್ತದೆ. ಹಾಗಾಗಿ ನಾವ್ಯಾರು ಕೂಡ ಸುಮ್ಮನೆ ಕೂತ್ಕೊಳ್ಬೇಡ. ಕರ್ನಾಟಕ ರಾಜ್ಯದಲ್ಲಿ ನಾಯಕ ತಳವಾರ ಅದೇ ಇರ್ತಕ್ಕಂಥ, ಬೇರೆ ಜಾತಿ ಇರ್ತಕ್ಕಂಥ ತಳವಾರು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ನಿಜವಾದ ಪರಿಸ್ಥಿತಿಯನ್ನು ಹೊಂದಿಸ್ತಾ ಇದ್ದಾರೆ. ಹಾಗಾಗಿ ನಾವು ಜಾಗೃತರಾಗಬೇಕು. ಮಹರ್ಷಿ ವಾಲ್ಮೀಕಿಯವರ ಜಯಂತಿ ಮಾಡೋದು, ಮಹರ್ಷಿ ವಾಲ್ಮೀಕಿಯವರ ಜಾತ್ರೆ ಮಾಡೋದು ಜಾಗೃತಿಗಾಗಿ.
ನಮ್ಮವರ ಸುದ್ದಿ ಹೊಸಪೇಟೆ ವಿಜಯನಗರ ಜಿಲ್ಲೆ.